ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ನಾನು ಡೆಲ್ ಕಂಪ್ನಿನ ಒಂದು ಲ್ಯಾಪ್ಟಾಪನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನನ್ನ ನ್ಯೂ ಲ್ಯಾಪ್ಟಾಪ್ ಫ್ರೆಂಡ್ಸ್. ಇದು ನಿಮಗೆ i3 ಪ್ರೊಸೆಸರ್ ಮತ್ತು 8GB ರ್ಯಾಮ್ ಮತ್ತು 1TB ಹಾರ್ಡ್ ಡಿಸ್ಕ್ ಡ್ರೈವರ್ಗೆ ಸ್ಟೋರೇಜ್ ಬರುತ್ತೆ ಫ್ರೆಂಡ್ಸ್. ಇದು ನಾನು ಆಫ್ಲೈನಲ್ಲಿ ಬೈ ಮಾಡಿದ್ದು. ಇದು ನನಗೆ 47,000 ರುಪೀಸ್ಗೆ ಆಫ್ಲೈನಲ್ಲಿ ಸಿಕ್ಕಿದೆ. ನಿಮಗೆ ಬೈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಆನ್ಲೈನಲ್ಲಿ ಸಹ ಈ ಲ್ಯಾಪ್ಟಾಪನ್ನು ಬೈ ಮಾಡ್ಬೋದು. ಇದು ತುಂಬ ಒಳ್ಳೆ ಲ್ಯಾಪ್ಟಾಪ್ ಫ್ರೆಂಡ್ಸ್. ಬಡ್ಜೆಟ್ನಲ್ಲಿ ನಿಮಗೆ ಡೆಲ್ ಕಂಪ್ನಿನಲ್ಲಿ ಒಂದು ಒಳ್ಳೆ ಲ್ಯಾಪ್ಟಾಪ್ ಫ್ರೆಂಡ್ಸ್. ಇದು ನಿಮಗೆ 50K ಅಂಡರ್ ಒಳಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ಫಸ್ಟ್ ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಈಗ ಇದನ್ನು ನಾನು ಓಪನ್ ಮಾಡ್ತಿದ್ದೀನಿ. ಈಗ ಓಪನ್ ಮಾಡಿದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ಓಪನ್ ಮಾಡಿದ್ದೀನಿ. ಇದ್ರ ಮೇಲೆ ಒಂದು ರ್ಯಾಪರ್ ಕೊಟ್ಟಿದ್ದಾನೆ. ಇದನ್ನು ರಿಮೂವ್ ಮಾಡೋಣ, ಕಾರ್ಡ್ಬೋರ್ಡ್ ರ್ಯಾಪರು. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಲ್ಯಾಪ್ಟಾಪ್. ಈಗ ಈ ಲ್ಯಾಪ್ಟಾಪನ್ನು ನಾನು ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿ ಇಲ್ಲಿ ಕೆಳಗೆ ಇಡೋಣ. ಸೊ ನಮ್ಮ ಲ್ಯಾಪ್ಟಾಪ್ನಲ್ಲಿ ಬೇರೆ ಏನೂ ಸಿಗೋಲ್ಲ, ಒಂದು ಬಾಕ್ಸ್ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಸೈಡಲ್ಲಿ, ಇದು ಲ್ಯಾಪ್ಟಾಪ್ನ ಚಾರ್ಜರ್ ಫ್ರೆಂಡ್ಸ್. ಇದು ಮತ್ತು ಈ ಲ್ಯಾಪ್ಟಾಪ್ ಚಾರ್ಜರನ್ನು ತೆಗಿಯೋಣ ಸೈಡ್ಗೆ. ಮತ್ತು ಇಲ್ಲಿ ಸಮ್ ಯೂಸರ್ ಮ್ಯಾನ್ಯಲ್ಸ್ ಮತ್ತು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೊಟ್ಟಿದ್ದಾನೆ. ನೋಡಿ ಫ್ರೆಂಡ್ಸ್, ಇದು ಯೂಸರ್ ಮ್ಯಾನ್ಯಲ್ಲು. ಈ ಯೂಸರ್ ಮ್ಯಾನ್ಯಲ್ ನಮಗೇನು ಬೇಕಿಲ್ಲ. ನೋಡಿ ಇಲ್ಲಿ ಇನ್ಸ್ಪೈರನ್ 153511 ಅಂತ ಕೊಟ್ಟಿದ್ದಾನೆ. ಇದು ನಿಮಗೆ 11th ಜನ್ರೇಷನ್ದು ಲ್ಯಾಪ್ಟಾಪ್ ಫ್ರೆಂಡ್ಸ್. ಈಗ ನಾವು ಬಾಕ್ಸ್ನ ಸೈಡ್ಗೆ ಇಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಲ್ಯಾಪ್ಟಾಪು. ಈ ಲ್ಯಾಪ್ಟಾಪ್ನ ನಾನು ಕವರಿಂದ ರಿಮೂವ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೆ ಡೆಲ್ನ ಲ್ಯಾಪ್ಟಾಪ್. ಇದು ಬಂದು ನಿಮಗೆ ಸಿಲ್ವರ್ ಕಲರ್ ವೇರಿಯಂಟಲ್ಲಿ ಸಿಗುತ್ತೆ ಮತ್ತು ಬ್ಲ್ಯಾಕ್ ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ನಿಮಗೆ ಬ್ಲ್ಯಾಕ್ ಬಂದು ರೇರಾಗಿ ಸಿಗುತ್ತೆ ಫ್ರೆಂಡ್ಸ್. ಮ್ಯಾನುಫ್ಯಾಕ್ಚರಿಂಗ್ ಬ್ಲ್ಯಾಕ್ ಜಾಸ್ತಿ ಯೂಸ್ ಮಾಡಲ್ಲ. ಜಾಸ್ತಿ ಸಿಲ್ವರ್ ಲುಕ್ಕು ಚೆನ್ನಾಗಿ ಕಾಣುತ್ತೆ ಅಂತ ಸಿಲ್ವರ್ ಕಲರ್ ನಾನು ತೊಗೊಂಡಿದ್ದೀನಿ. ಇದು ನಿಮಗೆ 1.4 kg ವೆಯ್ಟ್ ಇರುತ್ತೆ ಫ್ರೆಂಡ್ಸ್. ಇದು ಮತ್ತು ನಿಮಗಿದು ಫುಲ್ HD ಡಿಸ್ಪ್ಲೇ. ನೋಡಿ ಓಪನ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಿಮಗೆ ಫುಲ್ HD ಡಿಸ್ಪ್ಲೇ. ಇದರ ಮೇಲೆ ಒಂದು ರ್ಯಾಪರ್ ಕೊಟ್ಟಿದ್ದಾನೆ. ಈ ರ್ಯಾಪರನ್ನು ನಾವು ಸೈಡ್ ಇಡೋಣ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ಫುಲ್ HD ಡಿಸ್ಪ್ಲೇ. ಇದು ಸ್ಪೆಸಿಫಿಕೇಷನ್ಸ್ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಡೆಲ್ಲು 15.6 ಇಂಚಸ್ ಫುಲ್ HD ಡಿಸ್ಪ್ಲೇ ಇದು. ಮತ್ತು ವೆಬ್ ಕ್ಯಾಮ್ HD ಇದೆ. ಮತ್ತು 3 ಸೈಡೆಡ್ ನ್ಯಾರೋ ಬಾರ್ಡರ್ಸು ಮತ್ತು ಮೈಡಲ್ ಸಪೋರ್ಟ್ ಸೆಂಟರ್ ಇದೆ ಇದರ ಜೊತೆ. ಮತ್ತು ಸ್ಪಿಲ್ ರೆಸಿಸ್ಟೆನ್ಸ್ ಕೀಬೋರ್ಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೇನೆ. ಮತ್ತು ಡೆಲ್ ಮೊಬೈಲ್ ಕನೆಕ್ಟ್. ನಿಮಗೊಂದು ಮೊಬೈಲ್ ಆ್ಯಪ್ ಬರುತ್ತೆ. ಆ ಮೊಬೈಲನ್ನು ನೀವು ಡೌನ್ಲೋಡ್ ಮಾಡಿ ಪ್ಲೇಸ್ಟೋರಲ್ಲಿ ನಾವು ಡೈರೆಕ್ಟ್ ಮೊಬೈಲಿಂದ ಲ್ಯಾಪ್ಟಾಪ್ಗೆ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಇದು ಆ್ಯಂಡ್ರಾಯ್ಡ್ ಡಿವೈಸ್ ಥರ ವರ್ಕ್ ಆಗುತ್ತೆ. ನಮ್ಮ TV ಹೆಂಗೆ ವರ್ಕ್ ಆಗುತ್ತೋ ಆ ಥರ ಇದು ಸಹ ವರ್ಕ್ ಆಗುತ್ತೆ. ಮತ್ತು ಇದು ವಿಂಡೋಸ್ 10 ಆಪ್ರೇಟೆಡ್ OS ಫ್ರೆಂಡ್ಸ್. ನಿಮಗೆ ವಿಂಡೋಸ್ 11 ಅಪ್ಡೇಟ್ ಸಹ ಬರುತ್ತೆ. ನೀವು ವಿಂಡೋಸ್ 11 ಅಪ್ಡೇಟ್ ಸಹ ಮಾಡ್ಬೋದು ಇದರಲ್ಲಿ. ಮತ್ತು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇಂಟೆಲ್ ಕೋರ್ i3 ಅಂತ. ಮತ್ತು ಇದು ಬಿಲ್ಡ್ ಕ್ವಾಲಿಟಿ ಬಂದು ತುಂಬ ಸಖತ್ತಾಗಿದೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ಫುಲ್ HD ಡಿಸ್ಪ್ಲೇ. ಮತ್ತು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಮೌಸ್, ತುಂಬ ನಿಮಗೆ ಇಲ್ಲಿ ಬಟನ್ಲೆಸ್ ಮೌಸ್. ಅಂದರೆ ಇಲ್ಲಿ ಬಟನ್ಸ್ ಇರುತ್ತೆ, ಆದರೆ ನಿಮಗೆ ಗೊತ್ತಾಗಲ್ಲ. ನೋಡಿ ಇಲ್ಲಿ ಬಟನ್ ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ. ಮತ್ತು ಫುಲ್ ಬ್ಲ್ಯಾಕ್ ಕಲರ್ ಕೀಬೋರ್ಡ್ ಕೊಟ್ಟಿದ್ದಾನೆ. ತುಂಬ ಕಲರ್ ಅನ್ನೋದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನಿಮಗೆ 8 MP HD ವೆಬ್ ಕ್ಯಾಮ್ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ವಿತ್ ಮೈಕ್ ಸಹ ಸಿಗುತ್ತೆ. ನೀವು ವಿಡಿಯೋ ಕಾಲ್ಗೆಲ್ಲ ಚೆನ್ನಾಗೇ ಯೂಸ್ ಆಗುತ್ತೆ. ಮತ್ತು ನಿಮಗೆ ಇದು 8GB ವೇರಿಯಂಟ್ ಫ್ರೆಂಡ್ಸ್. ತುಂಬ ನಿಮಗೆ ಈಗ 8GB ವೇರಿಯಂಟ್ ತೊಗೊಳೋದು ಹೆಂಗೆ ತೊಗೊಬೇಕು ಅಂದರೆ, ಈಗ ನೀವು ಫಾರ್ ಗೇಮಿಂಗ್ ಪರ್ಪಸಿಗೆ ತೊಗೊಬೇಕು ಅಂದರೆ ಈ ಲ್ಯಾಪ್ಟಾಪ್ ನಿಮಗೆ ಇದರಲ್ಲಿ ಬೆಸ್ಟ್ ಫ್ರೆಂಡ್ಸ್. ಯಾಕಂದರೆ ಇದರಲ್ಲಿ ನಿಮಗೆ ಅಪ್ ಟು 4GB ಗ್ರಾಫಿಕ್ಸ್ ಸಪೋರ್ಟ್ ಇದೆ ಫ್ರೆಂಡ್ಸ್. ಇದು ನೀವು ಚಿಕ್ಕ ಗೇಮ್ಗಳೆಲ್ಲ ಇದರಲ್ಲಿ ಈಸಿಯಾಗಿ ಆಡ್ಬೋದು. ನೀವು ತುಂಬ ದೊಡ್ಡ GTA 5 ಆ ಥರ ಗೇಮಿಂಗ್ ಎಲ್ಲ ಆಡಬೇಕು ಅಂದರೆ ಈ ಲ್ಯಾಪ್ಟಾಪ್ ನಿಮ್ಗೆ ಯೂಸ್ ಆಗೋಲ್ಲ. ಇದು ಓನ್ಲಿ ಫಾರ್ ಬೇಸಿಕ್ ಎಡಿಟಿಂಗ್ ಮತ್ತು ಸ್ಟೂಡೆಂಟ್ಸ್ಗೆಲ್ಲ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ಲ್ಯಾಪ್ಟಾಪು. ಮತ್ತು ನಿಮಗೆ ಇದು ಬಡ್ಜೆಟಲ್ಲಿ ಸಿಗುತ್ತೆ. ಅಂಡರ್ 50K ಅಲ್ಲಿ ನಿಮಗೆ ಒಂದು ಬಡ್ಜೆಟ್ ಲ್ಯಾಪ್ಟಾಪ್ ಅಂದರೆ ಈ ಡೆಲ್ ಕಂಪ್ನಿನ ಇನ್ಸ್ಪೈರನ್ 3000 ನೀವು ತೊಗೊಬೋದು ಫ್ರೆಂಡ್ಸ್. ಇದು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ಸ್ಟೂಡೆಂಟ್ಸ್ಗೆ ಬೆಸ್ಟಾಗಿ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಮತ್ತೆ ನಮಗೆ ನೆಕ್ಸ್ಟ್ ಇದರಲ್ಲಿ
ಈ ಚಾರ್ಜರ್ ಕೊಟ್ಟಿದ್ದಾನೆ. ಇದು ನಾರ್ಮಲ್ 19.1 ವೋಲ್ಟ್ಸ್ ಚಾರ್ಜರ್ ಫ್ರೆಂಡ್ಸ್. ಇದು ನಿಮಗೆ ಗೊತ್ತಿರುತ್ತೆ ಲ್ಯಾಪ್ಟಾಪ್ ಚಾರ್ಜರ್ ಎಲ್ಲ. ಫ್ರೆಂಡ್ಸ್ ಇದು ಲ್ಯಾಪ್ಟಾಪ್ ಚಾರ್ಜರ್. ಮತ್ತು ಇಲ್ಲಿ ನಿಮಗೆ ರೌಂಡ್ DC ಜಾಕ್ ಕೊಟ್ಟಿದ್ದೇನೆ. ಇದನ್ನು ನೀವು ಇಲ್ಲಿ ಸೈಡಲ್ಲಿ ಈ ಥರ ಚಾರ್ಜ್ ಮಾಡ್ಬೋದು ಕನೆಕ್ಟ್ ಮಾಡಿಕೊಂಡು. ನೋಡಿ ಕಾಣ್ತಿದೆಯಲ್ಲ. ಸೊ ಮತ್ತೆ ನೆಕ್ಸ್ಟ್ ಇಲ್ಲಿ ಮತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಲೈಟಿಂಗ್ ಕಾಣ್ತಿದೆ. ಮತ್ತು ಇದು ಚಾರ್ಜಿಂಗ್ ಪೋರ್ಟು. ಇಲ್ಲಿ ಬಂದು ನಿಮಗೆ ಒಂದು HDMI ಪೋರ್ಟ್ ಕೊಟ್ಟಿದ್ದಾನೆ. 2 USB ಪೋರ್ಟ್ಗಳನ್ನು ಕೊಟ್ಟಿದ್ದಾನೆ. ಮತ್ತು ನಮಗೆ ಇದರ ರೈಟ್ ಸೈಡ್ ಬಂದರೆ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಒಂದು 3.5 mm ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾನೆ. ಮತ್ತು ಇನ್ನೊಂದು ನಿಮಗೆ USB ಕೊಟ್ಟಿದ್ದಾನೆ. ಮತ್ತು SD ಕಾರ್ಡ್ ಡಿವೈಸ್ಗೆ ಇನ್ಸರ್ಟ್ ಮಾಡೋದಕ್ಕೆ SD ಕಾರ್ಡ್ ಹೋಲ್ಡರನ್ನು ಕೊಟ್ಟಿದ್ದಾನೆ ಫ್ರೆಂಡ್ಸ್ ಇದರಲ್ಲಿ ನೋಡಿ. ಮತ್ತು ಇದು ಕ್ವಾಲಿಟಿ ಮತ್ತು ಫುಲ್ ನ್ಯಾರೋ ಬಾರ್ಡರ್ ಫ್ರೆಂಡ್ಸ್. ಇದರದ್ದು ತುಂಬ ಸೂಪರಾಗಿ ಕಾಣುತ್ತೆ. ನಿಮಗಿದು ಲುಕ್ ವೈಸ್ ಬಂದರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಫಸ್ಟ್ ನಾನು ಇದನ್ನು ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಮೇಲೆ ಕೀ ಬಟನ್ ಕೊಟ್ಟಿದ್ದಾನೆ. ಈ ಬಟನನ್ನು ನಾವು ಪ್ರೆಸ್ ಮಾಡಿದ್ರೆ ನಮ್ಮ ಪವರ್ ಆನ್ ಆಗುತ್ತೆ ನೋಡಿ. ಇದು ಕ್ಯಾಪ್ಸ್ ಲಾಕ್ನ ಲೈಟ್ ಆನ್ ಆಯಿತು. ಈಗ ನೋಡಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೋಡಿ ಫ್ರೆಂಡ್ಸ್. ಡೆಲ್ ಅಂತ ಬಂತು ನಿಮಗೆ. ಸೊ ನಿಮಗೆ ಸ್ಟಾರ್ಟಿಂಗ್ ಬೂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಇನ್ನೂ ಹೊಸ ಲ್ಯಾಪ್ಟಾಪ್ ಅಲ್ವಾ, ಇನ್ನೂ ಏನೂ ಸೆಟಪ್ ಮಾಡಿಲ್ಲ. ಸೊ ಈಗ ನಾವು ಇಲ್ಲಿ ಎಂಟರ್ ಕೊಡೋಣ. ಆಲ್ರೆಡಿ ನೋಡಿ ನನ್ನ ಮೈಕ್ರೋಸಾಫ್ಟ್ ಅಕೌಂಟನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಪಿನ್ ಕೇಳ್ತಿದೆ, ನಾವು ಪಿನ್ನನ್ನು ಎಂಟರ್ ಮಾಡೋಣ ನೋಡಿ. ಈಗ ಓಪನ್ ಆಯಿತು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ನಮಗೆ ಯೂಸರ್ ಇಂಟರ್ಫೇಸ್ ಓಪನ್ ಆಯಿತು. ಇದು ಆಪ್ರೇಟೆಡ್ ಸಿಸ್ಟಮ್ ಬಂದು ವಿಂಡೋಸ್ 10 ಫ್ರೆಂಡ್ಸ್. ಇದು ನೋಡಿ ನಿಮಗೆ ವಿಂಡೋಸ್ 10 ಗೊತ್ತಾಗುತ್ತೆ. ಸೊ ನೋಡಿ ಇದು ನಿಮಗೆ ವಿಂಡೋಸ್ 10 ಆಪ್ರೇಟೆಡ್ OS. ಸೊ ಫಸ್ಟು ನಾನು ಇಲ್ಲಿ ರಿಫ್ರೆಶ್ ಮಾಡಿ ನಿಮಗೆ ರ್ಯಾಮು ಎಲ್ಲ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ 11th Gen ಇಂಟೆಲ್ ಕೋರ್. ಮತ್ತು ನಿಮಗೆ 8 GB ರ್ಯಾಮ್ ಇದೆ. ಇನ್ನು ಆಪ್ರೇಟಿಂಗ್ OS ಸಿಸ್ಟಮ್ ಬಂದು 64 ಬಿಟ್ಸು. ಮತ್ತು ನಿಮಗೆ ನೋಡಿ ಮತ್ತು ಎಡಿಷನ್ ವಿಂಡೋಸ್ 10 ಹೋಮ್ ಸಿಂಗಲ್ ಲ್ಯಾಂಗ್ವೇಜು, ವರ್ಷನ್ನು 20H2, ಇನ್ಸ್ಟಾಲ್ಡ್ ಆನ್ 8/10/2021 OS ಮತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಕಾಣ್ತಿದೆಯಲ್ಲ. ಇದು ಸ್ಪೆಸಿಫಿಕೇಷನ್ಸು ಎಲ್ಲ ಕಾಣ್ತಿದೆ ನೋಡಿ. ಸೊ ನೆಕ್ಸ್ಟ್ ನಾನಿಲ್ಲಿ ನೋಡಿ ಫ್ರೆಂಡ್ಸ್, ಇದು ಸೊ ಫ್ರೆಂಡ್ಸ್, ಇದು ನಾನು ಈ ಲ್ಯಾಪ್ಟಾಪನ್ನು ಏನಕ್ಕೆ ಬೈ ಮಾಡಿದೆ ಅಂದರೆ ನನ್ನ ಕೋಡಿಂಗಿಗೆ ಮತ್ತು ವಿಡಿಯೋ ಎಡಿಟಿಂಗಿಗೆ ಎಲ್ಲದಕ್ಕೂ ಯೂಸ್ ಆಗಬೇಕು, ಮತ್ತು ನಮ್ಮ ಎಜುಕೇಷನ್ಗೆ ಎಲ್ಲ ಯೂಸ್ ಆಗಬೇಕು ಅಂತ ಈ ಲ್ಯಾಪ್ಟಾಪನ್ನು ಬೈ ಮಾಡಿದೆ. ನನ್ನ ಹಳೆ ಲ್ಯಾಪ್ಟಾಪ್ ಸಹ 4 GB ರ್ಯಾಮ್ ಮತ್ತು 1 TB ಹಾರ್ಡ್ ಡಿಸ್ಕ್ ಇತ್ತು. ಸೊ ಅದು ಸ್ವಲ್ಪ ಓಲ್ಡ್ ವರ್ಷನ್ ಆಗಿತ್ತು ಮತ್ತು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಸೊ ನಾನು ಇದಕ್ಕೆ ಈ ಲ್ಯಾಪ್ಟಾಪನ್ನು ಬೈ ಮಾಡಿದ್ದೀನಿ. ಇದು ನನಗೆ 47,000 ರುಪೀಸ್ಗೆ ಆನ್ಲೈನಲ್ಲೂ ಮತ್ತು ಆಫ್ಲೈನಲ್ಲೆಲ್ಲ ಸಿಗುತ್ತೆ. ನಾನು ಆಫ್ಲೈನಲ್ಲಿ ಬೈ ಮಾಡಿದ್ದು 47,000 ರುಪೀಸ್ಗೆ ನನಗೆ ಇದು ಲ್ಯಾಪ್ಟಾಪ್ ಸಿಕ್ಕಿದೆ. ಈಗ ನಾನು ಈ ಔಟ್ಲುಕ್ ಮತ್ತು ಇನ್ನು ಎಲ್ಲ ಥರ ಸ್ಪೆಸಿಫಿಕೇಷನ್ಸ್ನ ಒಂದು ಶಾರ್ಟ್ ವೀಡಿಯೋನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಅಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.
Do subscribe and press bell icon to get instant notification for more videos.